ರಾತ್ರಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದೇಳಬೇಕಾದಾಗ ನಿಮ್ಗೆ ಇಷ್ಟ ಆಗಿರೋದನ್ನು ಓದಕ್ಕಾಗ್ತಿರಲ್ಲ. ಅಂದರೆ ನಿಮ್ಮ ಕಣ್ಣು ಮುಂದೆ ವಾಕ್ಯಗಳು ಅಕ್ಷರಗಳು ಎಲ್ಲ ಇರುತ್ತೆ, ಆದರೆ ಅದು ಏನೋ ಅಂತಾನೆ ಗೊತ್ತಾಗ್ತಿರಲ್ಲ. ಹೇಗೆ ದಾಹದಲ್ಲಿರುವ ಕರು ಕೆರೆಗೆ ಹೋಗಿ ನೀರು ಕುಡಿಯುವುದಕ್ಕೆ ಹೋಗಿದಾಗ ಆ ಕೆರೆಯಲ್ಲಿ ನೀರು ಇಲ್ಲದೆ ಇರಬೇಕಾದಾಗ ಆ ಕರುಗೆ ಎಷ್ಟು ನಿರಾಸೆ ಆಗುತ್ತೋ ಅದೇ ಥರನೇ ನನ್ನ ಅಜ್ಜಿಗೂ ಅನಿಸಿತು. ಆ ಕ್ಷಣದಲ್ಲಿ ಈ ಕಥೆ ಪ್ರಾರಂಭವಾಯಿತು. ಸುಮಾರು 12 ವರ್ಷದ ಹುಡುಗಿಯಾಗಿದ್ದಾಗ ನಾನು ನಾರ್ತ್ ಕರ್ನಾಟಕದಲ್ಲಿರುವ ಹಳ್ಳಿಯಲ್ಲಿ ನಮ್ಮ ಅಜ್ಜಿ ಜೊತೆ ವಾಸ ಮಾಡುತ್ತಿದ್ದೆ. ಆ ಕಾಲದಲ್ಲಿ ವಾಹನ ಮತ್ತು ಸಾರಿಗೆ ಕೊರತೆ ಇದ್ದದರಿಂದ ಬೆಳಗ್ಗೆ ಬರುತ್ತಿದ್ದ ನ್ಯೂಸ್ ಪೇಪರ್ಸ್ ನಮಗೆ ಮಧ್ಯಾಹ್ನ ಸಿಗ್ತಿತ್ತು. ಆ ಸಮಯದಲ್ಲಿ ತ್ರಿವೇಣಿ ಕನ್ನಡ ಭಾಷೆಯಲ್ಲಿ ಜನಪ್ರಿಯ ಲೇಖಕಿಯಾಗಿದ್ದರು. ಅವರ ಬರಹಗಳ ಶೈಲಿ ಎಲ್ಲ ಜನರಿಗೂ ಸುಲಭವಾಗಿ ಅರ್ಥ ಆಗ್ತಿತ್ತು. ಆದರೆ ಅವರು ಚಿಕ್ಕ ವಯಸ್ಸಿನಲ್ಲೇ ಜಗತ್ತನ್ನು ಬಿಟ್ಟು ತುಂಬ ದೂರ ಹೋಗ್ಬಿಟ್ಟಿದ್ರು. ಆದರೂ 40 ವರ್ಷಗಳ ನಂತರವೂ ಜನರು ತ್ರಿವೇಣಿಯವರ ಕಾದಂಬರಿಗಳನ್ನು ಓದಿ ಮೆಚ್ಚುತ್ತಿದ್ದಾರೆ. ಕರ್ಮವೀರ ಪತ್ರಿಕೆಯಲ್ಲಿ ಅವರು ಬರೆದಿರುವ ಕಾಶಿ ಯಾತ್ರೆ ಕಾದಂಬರಿ ಪ್ರತಿ ವಾರ ನಮ್ಮ ಅಜ್ಜಿಗೆ ಓದು ತೋರಿಸುತ್ತಿದ್ದೆ. ಆ ಕಾದಂಬರಿ ಅಂದರೆ ನಮ್ಮ ಅಜ್ಜಿಗೆ ತುಂಬಾನೇ ಇಷ್ಟ. ಕಾಶಿ ಮತ್ತು ವಾರಣಾಸಿಗೆ ಭೇಟಿ ನೀಡುವ ಕನಸು ಕಾಣುವ ಮುದುಕಿಯ ಕಥೆಯದು. ಆ ವಯಸ್ಸಾದ ಅಜ್ಜಿ ಕಾಶಿಗೆ ಹೋಗಿ ಅಲ್ಲಿ ಪುಣ್ಯವನ್ನು ಪಡ್ಕೊಬೇಕು ಅಂತ ತುಂಬ ದಿನಗಳಿಂದ ಹಣವನ್ನು ಕುಡಿಡುತ್ತಿದ್ದರು. ಅದೇ ಊರಲ್ಲಿ ಅನಾಥ ಮಹಿಳೆಯೊಬ್ಬಳು ಪ್ರೀತಿ ಮಾಡಿ ಮದುವೆ ಮಾಡೋಕ್ಕಾಗದೆ ಕಷ್ಟಪಡುತ್ತಿರುವುದನ್ನು ನೋಡಿ ಈ ಅಜ್ಜಿ ಕಾಶಿಗೆ ಹೋಗಬೇಕು ಅಂತ ಕೂಡಿಟ್ಟ ಹಣವನ್ನು ಆ ಹುಡುಗಿಗೆ ಕೊಟ್ಟು ಮದುವೆಯನ್ನು ಮಾಡಿ ಖುಷಿಯಾಗಿ ಆಶೀರ್ವಾದ ಮಾಡ್ತಾರೆ. ಆವಾಗ ಅಜ್ಜಿ ಹೇಳ್ತಾರೆ, ಆ ಹೆಣ್ಣಿನ ಆನಂದದ ಮುಂದೆ ತನ್ನ ಕಾಶಿ ಪ್ರಯಾಣದ ಆಸೆ ದೊಡ್ಡದಲ್ಲ ಅನ್ನೋದೇ ಈ ಕಾದಂಬರಿಯ ಸಾರಾಂಶ. ನನ್ನ ಅಜ್ಜಿ ಕ್ರಿಸ್ತಕ್ಕ, ಅವರಿಗೆ ಓದಕ್ಕೆ ಬರೆಯಕ್ಕೆ ಬರ್ತಿರ್ಲಿಲ್ಲ. ಅವರಿಗೆ ಶಾಲೆಗೆ ಹೋಗುವ ಸಂದರ್ಭನೂ ಸಿಗ್ಲಿಲ್ಲ. ಪ್ರತಿ ಬುಧವಾರ ನನ್ನ ಅಜ್ಜಿಗೆ ಕಾಶಿ ಯಾತ್ರೆ ಕಾದಂಬರಿಯನ್ನು ಓದ್ತಿದ್ದೆ. ಅದನ್ನು ಅವರ ಫ್ರೆಂಡ್ಸ್ಗೆ ಶೇರ್ ಮಾಡ್ತಿದ್ರು. ಹಾಗೆ ಒಂದಿನ ನನ್ನ ಕಸಿನ್ಸ್ ಮದುವೆಗೆ ಪಕ್ಕದ ಊರಿಗೆ ಹೋಗಿದಾಗ ಅಲ್ಲಿ 1-2 ದಿನ ಇರೋಣ ಅನ್ಕೊಂಡು ಹೋಗಿದ್ದೆ. ಆದರೆ 1 ವಾರ ಆಗೋಯ್ತು. ಮತ್ತೆ ಊರಿಗೆ ಬಂದಾಗ ನನ್ನ ಅಜ್ಜಿನ ನೋಡ್ಬೋದು ಅಂತ ಖುಷಿಯಾಗಿ ಬಂದಾಗ ನನಗಲ್ಲಿ ನಡೆದಿದ್ದೆ ಬೇರೆನೆ. ನಮ್ಮಜ್ಜಿ ಕಣ್ಣೀರು ತುಂಬಿಕೊಂಡು ನಿಂತಿದ್ರು. ಇಷ್ಟು ದಿನ ನಮ್ಮಜ್ಜಿ ಅತ್ತಿದ್ದ ನಾನು ನೋಡಲೇ ಇರಲಿಲ್ಲ. ನನಗೆ ತುಂಬಾ ಬೇಜಾರಾಯಿತು. ನನ್ನ ಅಜ್ಜಿನ ನಾನು ಅವ್ವ ಅಂತಲೇ ಕರಿತಿದ್ದೆ. ನಾನು ತುಂಬಾ ಗಾಬರಿಯಾಗಿ, ಅವ್ವ ಏನಾಯಿತು, ಯಾಕೆ ಅಳ್ತಿದ್ಯಾ ಅಂತ ಕೇಳಿದ್ರೂ ಸಹ ಅವ್ರು ಯಾವುದೇ ಉತ್ತರ ಕೊಡಲಿಲ್ಲ. ಒಳಗೋದ್ರು. ರಾತ್ರಿ ಊಟ ಎಲ್ಲ ಮಾಡಾದ್ಮೇಲೆ ನಾವೆಲ್ಲರೂ ಟೆರೆಸ್ ಮೇಲೇ ಮಲ್ಕೊಂಡ್ವಿ. ಯಾಕಂದರೆ ಬಿಸಿಲು ಕಾಲ ಅಲ್ಲ, ಸ್ವಲ್ಪ ತಣ್ಣಗಿರಲಿ ಅಂತ ಎಲ್ಲರೂ ಟೆರೆಸ್ ಮೇಲೇ ಮಲಗಿದ್ವಿ. ಅವತ್ತು ಪೌರ್ಣಮಿನೂ ಆಗಿತ್ತು. ಆವಾಗ ಅವ್ವ ನನ್ನ ಹತ್ತಿರ ಬಂದು ನನ್ನ ಹಣ್ಣೆ ಮೇಲೆ ಕೈ ಇಟ್ಟು, ಆವಾಗ ನನಗೆ ಗೊತ್ತಾಯಿತು ಅವ್ವ ಏನೋ ಹೇಳಕ್ಕೆ ಬಂದಿದ್ದಾರೆ ಅಂತ. ಅದಕ್ಕೆ ಅವ್ವ ಏನಾಯಿತು ಅಂತ ಕೇಳಿದಾಗ ಆವಾಗ ಅವ್ವ ಹೇಳಿದರು, ನಾನು ಸಣ್ಣ ವಯಸ್ಸಿನಲ್ಲೇ ನಮ್ಮಮ್ಮನ ಕಳ್ಕೊಂಡೆ. ಮತ್ತು ಅಪ್ಪ ತುಂಬ ಕೆಲಸ ಅಂತ ಬ್ಯುಸಿಯಾಗೇ ಇದ್ದರು. ಅದ್ರ ಜೊತೆಗೆ ಬೇರೆ ಮದುವೆಯನ್ನು ಮಾಡಿಕೊಂಡ್ರು. ಆ ಕಾಲದಲ್ಲಿ ಹೆಣ್ಮಕ್ಳಿಗೆ ಶಿಕ್ಷಣದ ಮಹತ್ವವನ್ನು ಯಾರೂ ಹೇಳ್ಕೊಡ್ತಿರ್ಲಿಲ್ಲ. ಅದಕ್ಕೆ ನಾನು ಶಾಲೆಗೆ ಹೋಗುವ ಸಂದರ್ಭನೂ ನನಗೆ ಸಿಗಲಿಲ್ಲ. ಹಾಗೂ ಹಿಂಗೂ ಸಣ್ಣ ವಯಸ್ಸಿನಲ್ಲೇ ನನಗೆ ಮದುವೆನೂ ಮಾಡಿದ್ರು. ಮಕ್ಕಳು ಮೊಮ್ಮಕ್ಕಳು ಅಂತ ಎಲ್ಲರೂ ಬಂದರು. ಅವ್ರಿಗೋಸ್ಕರ ನಾನು ಬದುಕೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಓದಲಿಲ್ಲ ಅಂದರೂ ನನ್ನ ಮಕ್ಕಳಿಗೆ ನನ್ನ ಮೊಮ್ಮಕ್ಕಳಿಗೆ ಚೆನ್ನಾಗಿ ಓದಿಸಿದೆ ಅಂತೆಲ್ಲ ಅವ್ವ ಹೇಳ್ತಿದ್ರು. ಈ ಸಣ್ಣ ಹುಡುಗಿಗೆ ಇದೆಲ್ಲ ಯಾಕೆ ಹೇಳ್ತಿದ್ದಾರೆ ಅಂತ ನನಗೇನು ಗೊತ್ತಾಗ್ತಿರ್ಲಿಲ್ಲ. ಆದರೂ ಅವ್ವ ಹತ್ರ ಕೇಳಿದೆ, ನನ್ನಿಂದ ನಿನಗೇನಾದರೂ ಸಹಾಯ ಆಗಬೇಕಾ ಕೇಳೋ ಅಂತ. ಅದಕ್ಕೆ ಅವ್ವ, ಹೌದು ನನಗೆ ನಿನ್ನ ಸಹಾಯ ಬೇಕು. ನೀನು ಇಲ್ಲದೆ ಇರಬೇಕಾದಾಗ ಮನೆಗೆ ಕರ್ಮವೀರ ಪತ್ರಿಕೆನೂ ಬಂತು. ಅದರಲ್ಲಿ ಕಾಶಿ ಯಾತ್ರೆ ಕಾದಂಬರಿಯನ್ನು ಕಾಗದವನ್ನು ನೋಡಿದಾಗ ಅಲ್ಲಿ ಚಿತ್ರಗಳು ಅಷ್ಟೇ ಕಾಣ್ತಿತ್ತು ಹೊತ್ತು ಅದರಲ್ಲಿರುವ ಅಕ್ಷರಗಳು ವಾಕ್ಯಗಳು ಏನು ಗೊತ್ತಾಗ್ತಾನೆ ಇರ್ತಿರ್ಲಿಲ್ಲ. ಹೇಗೆ ಎಳೆ ಮಗು ಹಾಲು ಸಿಗಲಿಲ್ಲ ಅಂದರೆ ನಿರಾಸೆ ಮತ್ತು ಕಷ್ಟಪಡುತ್ತೋ ಅದೇ ಥರನೇ ಆ ಕಾದಂಬರಿಯನ್ನು ಓದಕ್ಕೆ ಆಗದೆ ನಿರಾಸೆಯಲ್ಲಿ ನಿಂತಿದ್ದ ಕ್ಷಣ ಅದು. ನೀನು ಯಾವಾಗ ವಾಪಸ್ ಬರ್ತೀಯಾ ಅಂತ ದಾರಿನೇ ನೋಡ್ತಿದ್ದೆ. ಆ ಸಂದರ್ಭದಲ್ಲಿ ನಾನು ಕನ್ನಡ ಅಕ್ಷರಗಳನ್ನು ಓದಬೇಕು ಕಲಿಬೇಕು ಅಂತ ನಿರ್ಧರಿಸಿದೆ. ಅದಕ್ಕೆ ನಿನ್ನ ಸಹಾಯ ಬೇಕು. ನೀನು ನನಗೆ ದಿನ ಕನ್ನಡ ಅಕ್ಷರಗಳು ವಾಕ್ಯಗಳನ್ನು ಹೇಳಿಕೊಡು. ಶ್ರದ್ಧೆಯಿಂದ ಕಲಿತೇನೆ. ಬರೋ ದಸರಾ ಸರಸ್ವತಿ ಪೂಜೆ ದಿನ ಯಾರ ಸಹಾಯನೂ ಇಲ್ಲದೆ ಆ ಕಾದಂಬರಿಯನ್ನು ನಿನಗೆ ಓದಿ ತೋರಿಸುತ್ತೇನೆ ಅಂತ ಹೇಳಿದರು. ಅವ್ವ ಹೇಳಿದ್ನೆಲ್ಲ ನೋಡಿ ನನಗೆ ತುಂಬಾ ನಗು ಬರುತ್ತಿತ್ತು. ಅಲ್ಲ, 62 ವಯಸ್ಸಾಗಿರುವ ಅಜ್ಜಿ ಬಿಳಿ ಕೂದಲೆಲ್ಲ ಆಗಿ ಕೈಯೆಲ್ಲ ನಡಕ್ತಿದೆ. ಈಗ ಒಂದು ಕನ್ನಡ ಓದಬೇಕು ಬರಿಬೇಕು ಅಂತೆಲ್ಲ ಹೇಳಿದಾಗ ಅವ್ವ ಹೇಳಿದ್ರು, ನೀನು ಅದನ್ನೆಲ್ಲ ತಲೆ ಕೆಡಿಸ್ಕೊಂಬೇಡ. ನಾನು ಶ್ರದ್ಧೆಯಿಂದ ಭಕ್ತಿಯಿಂದ ತುಂಬ ಕಷ್ಟಪಟ್ಟು ಕಲಿತೇನೆ. ನನಗೆ ವಿದ್ಯೆಗೆ ವಯಸ್ಸಿನ ಮಿತಿ ಇಲ್ಲ. ಅದಕ್ಕೆ ನೀನು ನನಗೆ ಹೇಳ್ಕೊಡು ಸಾಕು ಅಂತ ಹೇಳಿದಾಗ ನೆಕ್ಸ್ಟ್ ದಿನದಿಂದ ನಾನು ಅವ್ವಗೆ ಟ್ಯೂಷನ್ ಸ್ಟಾರ್ಟ್ ಮಾಡಿದೆ. ತುಂಬಾ ಒಳ್ಳೆ ವಿದ್ಯಾರ್ಥಿ ನನ್ನ ಅಜ್ಜಿ. ನಾನು ಹೇಳ್ಕೊಟ್ಟಿದ್ನೆಲ್ಲ ಕರೆಕ್ಟಾಗಿ ಓದ್ತಿದ್ರು, ಕಲಿತಿದ್ರು, ಹೋಮ್ವರ್ಕ್ನೆಲ್ಲ ಮಾಡ್ತಿದ್ರು. ನನ್ನ ಮೊದಲ ವಿದ್ಯಾರ್ಥಿ ನನ್ನ ಅವ್ವನೇ. ಎಂದಿನಂತೆ ದಸರಾ ಹಬ್ಬ ಬಂತು. ನಾನು ಕಾಶಿ ಯಾತ್ರೆ ಕಾದಂಬರಿಯನ್ನು ತಂದು ಇಟ್ಟಿದ್ದೆ. ಅವ್ವ ಪೂಜೆ ಮಾಡುವ ಜಾಗಕ್ಕೆ ಕರೆದು ಒಂದು ಸ್ಟೂಲ್ ಹಾಕಿ ನನ್ನನ್ನು ಕೂರಿಸಿ ನನಗೊಂದು ಬಟ್ಟೆ ಉಡುಗೊರೆಯನ್ನು ಕೊಟ್ಟು ನನ್ನ ಪಾದವನ್ನು ಮುಟ್ಟಿ ಆಶೀರ್ವಾದ ಮಾಡು ಅಂತ ಹೇಳಿದರು. ಇದನ್ನು ನೋಡಿ ನನಗೆ ತುಂಬಾ ಗಾಬರಿ ಆಯಿತು. ಯಾಕಂದರೆ ಹಿರಿಯರು ಸಣ್ಣ ಮಕ್ಕಳ ಕಾಲನ್ನು ಮುಟ್ಟುವುದು ಸಾಮಾನ್ಯವಲ್ಲ. ಅದರಲ್ಲಿ ನನ್ನ ಅವ್ವ ನನ್ನ ಕಾಲನ್ನು ಮುಟ್ಟುವುದನ್ನು ನೋಡಿ ತುಂಬಾ ಗಲಿಬಿಲಿ ಆಯಿತು. ಅದಕ್ಕೆ ನಮ್ಮ ಅವ್ವ ಹೇಳ್ತಾರೆ, ನಾನು ನನ್ನ ಮೊಮ್ಮಗಳ ಪಾದವನ್ನು ಮುಟ್ಟಿಲ್ಲ, ನನ್ನ ಗುರುವಿನ ಪಾದವನ್ನು ಮುಟ್ಟಿದ್ದೆ. ಗುರುವಿಗೆ ಕೊಡಬೇಕಾಗಿರುವ ಮರ್ಯಾದೆ ಕೊಡುವುದು ತುಂಬಾ ಮುಖ್ಯವಂತ ಹೇಳಿ ಆ ವಾರದಲ್ಲಿ ಬಂದಿರುವ ಕಾದಂಬರಿಯನ್ನು ಯಾರ ಸಹಾಯವೂ ಇಲ್ಲದೆ ಕಾಶಿ ಯಾತ್ರೆ
ಪಾತ್ರೆ, ಲೇಖಕಿ ತ್ರಿವೇಣಿ ಅಂತ ಶುರು ಮಾಡಿ ಆ ಕಾದಂಬರಿಯನ್ನು ಪೂರ್ತಿಯಾಗಿ ಓದಿ ತೋರಿಸಿದರು. ಅದಾದ್ಮೇಲೆ ಹೇಳಿದ್ರು, ಈಗ ನಾನು ಸ್ವಾತಂತ್ರ್ಯನಾಗಿದ್ದೇನೆ. ಈ 12 ವರ್ಷದ ಹುಡುಗಿ ಬೇರೆ ಯಾರೂ ಅಲ್ಲ, ನಾನೇ ಸುಧಾಮೂರ್ತಿ. ಹೀಗೆ ಹೌ ಐ ಥಾಟ್ ಮೈ ಗ್ರ್ಯಾಂಡ್ ಮದರ್ ಟು ರೀಡ್ ಎಂಬ ಕಥೆಯ ಸಾರಾಂಶ. ಸೊ ಫೈನಲಿ ಈ ಕಥೆಯಿಂದ ನಾವೇನು ಅರ್ಥ ಮಾಡ್ಕೊಬಹುದು ಅಂದ್ರೆ, ಕಲಿಯಲು ವಯಸ್ಸು ಎಂದಿಗೂ ಅಡ್ಡಿಯಾಗುವುದಿಲ್ಲ ಎಂದು ಸುಧಾಮೂರ್ತಿಯವರ ಅಜ್ಜಿ ಸಾಬೀತುಪಡಿಸಿದರು. ಬೆಳೆಯುವ ಮತ್ತು ಕಲಿಯುವ ಇಚ್ಛೆ ಇದ್ರೆ ಸಾಕು, ಯಾವ ಅಡೆತಡೆಗಳನ್ನು ಮುರಿಯಬಹುದು ಅನ್ನೋದೇ ಕಥೆಯ ಸಾರಾಂಶ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.